ನಮಸ್ಕಾರ. ಉಡುಪಿ ರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಅದ್ಭುತವಾದ ರುಚಿಯಾಗಿರುವ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಿ ನೋಡಿ. ಇವತ್ತು 1 kg ಮೀನು ತೆಗೆದುಕೊಂಡಿದ್ದೀನಿ. ಇದು ಒಂದೇ ಮುಳ್ಳಿರೋ ಮೀನು, ಬಾಸಾ ಮೀನು. ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಕ್ಲೀನ್ ಮಾಡ್ತೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದನ್ನು ನೀರಲ್ಲಿ ತೊಳ್ಕೊಂಡ್ರಾಯ್ತು. ಇದಕ್ಕೆ ಅರ್ಧ ಚಮಚ ಅರಿಶಿನ ಹುಡಿ ಮತ್ತು 1 ಚಮಚ ಅಚ್ಚ ಖಾರದ ಪುಡಿ ಹಾಕಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ 1 ಚಮಚ ಉಪ್ಪು ಮತ್ತೆ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ 1 ಗಂಟೆ ಇಟ್ಟುಬಿಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾವುದೇ ಹೊಸ ವಿಡಿಯೋ ಮುಖ್ಯದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತಿದೆ. ಈಗ ನೋಡೋದಕ್ಕೆ 1 ಚಮಚ ಉಪ್ಪು ಹಾಕಿದ್ದೀನಿ. ಅದನ್ನು ಪುನಃ ಕಲಸಿ ಹಾಗೆ 1 ಗಂಟೆ ಇಟ್ಟುಬಿಡ್ತೀನಿ. 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ಹಾಕಿ ಅದರ ರಸ ತೆಗೆದಿಡ್ತೇನೆ. ಇದನ್ನು ಸಾಂಬಾರು ಕುದಿಯುವಾಗ ಸಾಂಬಾರಿಗೆ ಸೇರಿಸ್ತೇನೆ. ಅದರ ತಿರುಳೆಲ್ಲ ತೆಗೆದು ಹಿಂಡಿಬಿಟ್ಟು ಬರೀ ನೀರು ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಅದಾಗಿದೆ. ಒಂದು ಸಾಧಾರಣ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಹುರಿದ್ಕೊಂಡು ಇದರ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಈರುಳ್ಳಿಯನ್ನು ಹುರಿದ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಈಗ 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ಸಾಮಾನು ಹುರ್ಕೊಳ್ಳೋಣ. 2 ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ಕೊತ್ತಂಬರಿ ಬೀಜ ಹುರಿದು ಘಮ್ ಅನ್ನೋ ಪರಿಮಳ ಬರ್ತದೆ, ಅಲ್ಲಿವರೆಗೆ ಹುರಿತಾ ಇರಿ. ಈಗ ನಾನು 1 ಚಮಚ ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಅರ್ಧ ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಚಮಚ ಕಾಳು ಮೆಣಸನ್ನು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತೀನಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಜಾರಿಗೆ ಹಾಕಿಡ್ತೀನಿ. ಅದು ತಣ್ಣಗಾಗೋವರೆಗೆ ಹಾಗೆ ಬಿಟ್ಬಿಡಿ. ಬಾಣಲೆಯನ್ನು ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಎಣ್ಣೆ ಸೇರಿಸ್ತೇನೆ. ಅದಕ್ಕೆ ಈಗಾಗಲೇ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ತೀನಿ. ಗ್ಯಾಸಿನ ಉರಿ ಕಡಿಮೆ ಇರಲಿ, ಗೋಲ್ಡನ್ ಬ್ರೌನ್ ಕಲರ್ ಬರಲಿ. ಇದು ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ 5-6 ಕರಿಬೇವು ಎಲೆ ಸೇರಿಸ್ತೀನಿ. 1 ಉಂಡೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಹಾಗೂ 1 ಇಂಚು ಶುಂಠಿ ಸೇರಿಸಿ ಮತ್ತೆ ಹುರಿತೇನೆ. ಅದು ಹಸಿ ವಾಸನೆ ಹೋಗೋ ತನಕ ಹುರಿತಾ ಇರ್ತೀನಿ. ಆದಷ್ಟು ಕಡಿಮೆ ಎಣ್ಣೆಯನ್ನು ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ. 2 ಟೊಮೆಟೊ ಮೊದಲೇ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಸೇರಿಸ್ತೇನೆ. ಟೊಮೆಟೊ ಹಣ್ಣು ಎಲ್ಲ ಈಗಾಗಲೇ ಹಾಕಿರುವಂಥದ್ದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಎಲೆ ಎಲ್ಲ ಒಟ್ಟಿಗೆ ಹುರ್ಕೊಳ್ತೇನೆ. ಇದು ಚೆನ್ನಾಗಿ ಮೆತ್ತಗಾಗಬೇಕು. ಆನಂತರ ಅದನ್ನು ತಣ್ಣಗೆ ಮಾಡ್ಕೊಳ್ಳುವ. ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳುವ. ಈಗ ನಾನು ಜಾರಿಗೆ 1 ಕಪ್ಪು ತೆಂಗಿನಕಾಯಿ ಸೇರಿಸ್ತೇನೆ. ನಂತರ ತಣ್ಣಗಾಗಿರುವ ಪೇಸ್ಟ್ ಈಗ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ತುಂಬ ನುಣ್ಣಗೆ ಆಗಿರಬೇಕು. ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲಿಟ್ಟು ಜಾರಿದ ಪೇಸ್ಟನ್ನು ನಾನು ಹಾಕ್ಕೊಳ್ತೀನಿ. ಹಾಗೆ ಜಾರ್ ತೊಳೆದ ನೀರನ್ನು 1 ಕಪ್ ಅದಕ್ಕೆ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಇಡ್ತೇನೆ. ಚೆನ್ನಾಗಿ ಕುದಿಬೇಕು. ಕುದಿಯುವಾಗ 1 ಚಮಚ ಇಲ್ಲ 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ತೀನಿ. ಆಮೇಲೆ ಹುಣಸೆ ಹಣ್ಣಿನ ರಸ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. 1 ಚಮಚ ಉಪ್ಪು ಹಾಕ್ಕೊಳ್ತೀನಿ. ಮೊದಲೇ ನಾವು ಉಪ್ಪು ಹಾಕ್ಕೊಂಡು ಅದು ಮೀನಿನ ಪೀಸು ಬೇರೆ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದಕ್ಕೆ ಆ ಮೀನನ್ನು ಅದನ್ನು ಸೇರಿಸ್ತೇನೆ. ಸಾರು ಕುದೀತಾ ಇದೆ. ಕುದೀತಾ ಇರುವಾಗ ಮೀನನ್ನು ಹಾಕಬೇಕು. ಆಮೇಲೆ ಒಲೆಯಲ್ಲಿ ಬೆಂಕಿ ನಿಧಾನ ಇಟ್ಕೊಳ್ಬೇಕು. ತುಂಬ ಹೆಚ್ಚು ಬೆಂಕಿ ಇಟ್ಕೊಳ್ಬಾರ್ದು.
ಸಾರು ಕುದಿಯುವಾಗ ಮೀನು ಹಾಕ್ತಿರಲ್ಲ, ಆಮೇಲೆ ಅದಕ್ಕೆ ಸೌಟು ಹಾಕಿ ತಿರುಗಿಸ್ಬಾರ್ದು. ಕೈಯಲ್ಲೇ ಪಾತ್ರೆಯನ್ನು ಅಲುಗಾಡಿಸ್ಬೇಕು. ತಿರುಗಿಸಿದರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಸೌಟಲ್ಲಿ ನಾವು ತಿರುಗಿಸಿದರೆ ಮೀನೆಲ್ಲ, ಸಾರು ಮೀನು ಎಲ್ಲ ಮಿಕ್ಸ್ ಆಗಿಬಿಟ್ಟು ಮುಳ್ಳು ಬೇರೆ ಅದರದ್ದು ಮಾಂಸ ಬೇರೆ ಆಗಿಬಿಡ್ತದೆ. ಈಗ ನಾನು ಮಾಡ್ತಾ ಇರೋದು ಬಾಸ ಮೀನಿನ ಸಾರು. ಇದೇ ಥರ ಯಾವ ಮೀನಿನ ಸಾರನ್ನು ಮಾಡ್ಬೋದು, ತುಂಬ ರುಚಿಕರವಾಗಿರ್ತದೆ. ಒಂದು ತುತ್ತು ಹೆಚ್ಚೇ ಊಟ ಮಾಡ್ತಾರೆ, ಮಕ್ಕಳಿಗೂ ಇಷ್ಟಪಡ್ತಾರೆ. ಇದನ್ನು ಮಾಡಿ ನೋಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಕ್ಕಿದಾಗಾಗ್ತದೆ. ನಮಸ್ಕಾರ.